ನಮ್ಮೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮ ಪ್ರೀತಿಯಲ್ಲಿ ನಾ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ಇವತ್ತಿನ ಬುಧವಾರದ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬುಧವಾರ ಬೆಳಗ್ಗೆನೇ ನಮ್ಮ ಊರಿನಲ್ಲಿ ಲೈಟಾಗಿ ಮಳೆ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಮತ್ತು ಬುಧವಾರ ಆಗಿದ್ದರಿಂದ ಉಳ್ದಿದ್ದ ತರಕಾರಿನೆಲ್ಲ ವೇಸ್ಟ್ ಆಗುತ್ತೆ. ಸಾಯಂಕಾಲ ಹೇಗಿದ್ದರೂ ಸಂತೆಗೆ ಹೋಗಿ ಸಂತೆ ಮಾಡ್ಕೊಂಡು ಬರ್ತಾರಲ್ವ, ಹಾಗಾಗಿ ಉಳ್ದಿದ್ದ ತರಕಾರಿನೆಲ್ಲ ಹಾಕ್ಬಿಟ್ಟು ಸಾಂಬಾರು ಮತ್ತು ಬಿಸಿ ಬಿಸಿ ಅನ್ನ ಮಾಡಿದ್ದೆ. ಮಕ್ಕಳು ಎಲ್ಲ ಸ್ಕೂಲಿಗೆ ರೆಡಿಯಾಗಿ ತಿಂಡಿ ಮಾಡಿಕೊಂಡ್ರು. ನಮ್ಮ ಮನೆಯವರು ತಿಂಡಿ ಮಾಡಿಕೊಂಡ್ರು. ಅಮ್ಮ ಮಕ್ಕಳನ್ನೆಲ್ಲ ಸ್ಕೂಲ್ ಹತ್ರ ಬಿಟ್ಬಿಡೋಕೆ ಹೋದರು. ಯಾಕೋ ಇವತ್ತು ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಆಮೇಲೆ ಲೆಕ್ಕಾಚಾರ ಹಾಕ್ತಾಯಿದ್ರು. ಅಂದರೆ ಪೇಮೆಂಟ್ ಅಲ್ವಾ, ಎಷ್ಟು ಪೇಮೆಂಟ್ ಬರುತ್ತೆ, ಅದರಲ್ಲಿ ಸಂಘಕ್ಕೆಲ್ಲ ಎಷ್ಟು ಆಲ್ರೆಡಿ ಅಡ್ವಾನ್ಸ್ ತೊಗೊಂಡಿದ್ದೀವಿ, ಮತ್ತು ಸಂತೆ ಮಾಡೋಕ್ಕೆ ಎಷ್ಟು ಉಳಿಯುತ್ತೆ ಅಂತೆಲ್ಲ ಒಂದು ಕ್ವಿಕ್ಕಾಗಿ ಲೆಕ್ಕಾಚಾರನ ಹಾಕ್ಕೊಂಡು ಆಮೇಲೆ ಕೆಲಸಕ್ಕೆ ಹೋದರು. ಯಾಕಂದರೆ ಲೆಕ್ಕಾಚಾರ ಹಾಕ್ಕೊಂಡ್ರೇ ಅಲ್ವಾ ನಮಗೂ ಒಂದು ಐಡಿಯಾ ಸಿಕ್ಕತ್ತೆ ಹೇಗೆ ಈ ವಾರದ್ದು ಮೇಂಟೈನ್ ಮಾಡಬೇಕು ಅಂತೇಳ್ಬಿಟ್ಟು. ಹಾಗಾಗಿ ಲೆಕ್ಕ ಹಾಕ್ಕೊಂಡು ಕೆಲಸಕ್ಕೆ ಹೋದರು. ಅವರೆಲ್ಲ ಹೋದ್ಮೇಲೆ ರಾತ್ರಿನೂ ಪಾತ್ರೆ ತೊಳೆದಿರಲಿಲ್ಲ. ರಾತ್ರಿದು ಮತ್ತು ಬೆಳಗಿಂದು ಎಲ್ಲ ಪಾತ್ರೆ ಲಾಟ್ ಇತ್ತು, ಅದೆಲ್ಲ ತೊಳ್ಕೊಟ್ಟಿದ್ದ ಪಾತ್ರೆನೆಲ್ಲ ಅಜ್ಜಿ ಮತ್ತು ಮೊಮ್ಮಗ ಇಬ್ಬರು ಸೇರ್ಕೊಂಡು ಜೋಡಿಸಿದ್ರು ಕ್ಲೀನಾಗೆ. ಆಮೇಲೆ ಬಿಸಿನೀರಿಟ್ಟಿದ್ದೆ ಸ್ನಾನಕ್ಕೆ ಅಂತೇಳ್ಬಿಟ್ಟು. ನೀರು ಕಾಯೋದ್ರೊಳಗೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂಥೇಳ್ಬಿಟ್ಟು ಬಟ್ಟೆಗಳೆಲ್ಲ ತೊಳೆದಿದ್ದು ಇತ್ತು ಮಡ್ಚೋಕ್ಕೆ. ಹಾಗಾಗಿ ಅದನ್ನು ಮಡಿಸ್ತಾ ಇದ್ವಿ. ಅದ್ರ ಮಧ್ಯೆ ನಂದು ನನ್ನ ಮಗಂದು ಸ್ವಲ್ಪ ಹರಟೆ. ಮಚ್ಚಬೇಕಾ? ಹೂ ಯಾರ್ದಿದು? ನಿಂದ? ಹೆಂಗಿದೆ ನೋಡೋಣ. ಬಾಲ್ ತರ ಇದೆ ಅಲ್ಲ? ನಾನು ಹಾಕೋಲ್ಲ? ಚೆನ್ನಾಗಿದೆ ಕಣ. ಕೊಡು ಬಿಸ್ಕೆಟ್ ಕೊಡ್ತು ತಾನೆ ನಂಗೆ. ಕೊಡು ಟೀ ಶರ್ಟ್. ಚನ್ನು ಮಗು ಯಾರು? ನೀನು. ಕೊಡೋ ನಂದ ಕೊಡೋ ಮುಡಿಯ. ನಾನು ಚನ್ನ ಪಾಪು ಕೊಡು, ನಂದು ಕೊಡು. ನಿಖಿಲು ನಂಗೆ ಟೀ ಶರ್ಟಿ ಕೊಟ್ಟಿಲ್ಲ ಹಾಕೋಣಕ್ಕೆ. ನಾನು ಅಳ್ತೀನಿ ಈಗ. ಅದು ಇದು ಬೇಡ, ಇದು ನೀನು ತಿನ್ಕೋ. ನಂಗೆ ಟೀ ಶರ್ಟ್ ಕೊಡು, ಬಿಸ್ಕಟ್ ಕೊಡ್ತೀನಿ. 2 ಬಿಸ್ಕಟ್ ಇದೆ. ಬಿಸ್ಕಟ್ ಕೊಡ್ತೀನಿ, ಟೀ ಶರ್ಟ್ ಕೊಡು. ಕೊಡಲ್ಲ. ನಂಗೆ ಬೇಡ, ನೀನೇ ತಿನ್ನು. ಅದು ಕೊಡು. ಅದೇ ಸಾಕ? ಇದು ತಗೋ 2. ಸಾಕು. ಬಿಟ್ಟಪ್ಪ. ಕೊತ್ತೀಯಾ ನಂಗೆನಾ? ನಾನು ಹಾಕೋಲ್ಲ. ಮರಿದು ಕೋನ ಮರಿದು ನಂದು ಕೋನ ಮರಿ. ಜಾನ ಮರಿ ಎದಲ್ಲಿದೆ? ಮಚ್ಚಿರಾನ ಪಾಪ ಬಟ್ಟೆ ಎಲ್ಲ ಒಳ್ಳೆ ಮಗ. ನನ್ನ ಮಗನ ಜೊತೆ ಹರಟೆ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ಆಟಾಡ್ತಾ ಬಟ್ಟೆನೆಲ್ಲ ಮಡ್ಚಿದ ಬಟ್ಟೆನೆಲ್ಲ ತೆಗೆದು ಬೀರೋದಲ್ಲಿ ಜೋಡಿಸ್ಕೊಂಡೆ. ನನ್ನ ಮಗನ ಬಟ್ಟೆ ಬಂದು ನಾನು ಯಾವಾಗಲೂ ಸಪ್ರೇಟಾಗೆ ಇಡೋದು. ಯಾಕಂತ ಹೇಳಿದರೆ ಅವ್ನು ಬೀರೋದಲ್ಲಿ ಕೈ ಹಾಕಿದರೆ ಇರೋ ಬಟ್ಟೆನೆಲ್ಲ ಎಳ್ದಾಕ್ಬಿಡ್ತಾನೆ. ಹಾಗಾಗಿ ಕೋಲಾ ಸ್ಟ್ಯಾಂಡ್ನಲ್ಲಿ ಜೋಡಿಸ್ಕೊಳ್ತೀನಿ. ನೀರು ಬಿಸಿ ಆಯಿತು. ಅವನಿಗೆ ಮೊದಲು ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಬಿಟ್ಟೆ. ಇವಾಗ ನೋಡೋಕೆ ಮಗು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ನಾನು ಕೂಡ ಫ್ರೆಶ್ ಆಗಿ ನಾನು ನನ್ನ ಮಗ ಇಬ್ಬರು ಪೂಜೆ ಮುಗಿಸ್ಕೊಂಡ್ವಿ. ಆಮೇಲೆ ಬೆಳಗಿಂದು ತಿಂಡಿ ಕೂಡ ಮುಗಿಸ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನನ್ನ ಮಗನಿಗೆ ಹೊರ್ಗಡೆ ಆಟಾಡೋಕ್ಕೆ ಅಂತೇಳಿ ಬಿಟ್ಟಿದ್ದೆ. ಚಳಿ ತುಂಬ ಇತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಆಟಾಡೋಕ್ಕೆ ಬಿಟ್ಟು ಆಮೇಲೆ ಒಳಗೆ ಬಂದ್ವಿ. ಹಾಗೆ ನಾನು 5 ವರ್ಷದಿಂದ ಈ ಒಡೆದೋಗಿರೋ ಫೋನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಐ ಡಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಐ ಡಿನೂ ನಂದು ಇದರಲ್ಲೇ ಇದೆ. ವಿಡಿಯೋ ಕೂಡ ನಾನು ಇದರಲ್ಲೇ ಮಾಡೋದು. ಆಮೇಲೆ ಕುತ್ಕೊಂಡು ವೀಡಿಯೋಗಳನ್ನೆಲ್ಲ ಎಡಿಟಿಂಗು, ವಾಯ್ಸು ಅಂತೆಲ್ಲ ಕೆಲಸ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಕೂಡ ಕೆಲಸದಿಂದ ಮನೆಗೆ ಬಂದರು. ಮಕ್ಕಳು ಕೂಡ ಅದೇ ಟೈಮಿಗೆ ಬಂದು, ಆದರೆ ಚಿಲ್ಕ ಹಾಕಿದ್ರಿಂದ ನನ್ನ ಮಗನಿಗೆ ಬಾಗಿಲು ಬಿಚ್ಚೋಕ್ಕಾಗಿಲ್ಲ. ಕಿಟಕಿಯಲ್ಲಿ ಹೋಗಿ ನೋಡ್ತಾ ಇದ್ದಾನೆ. ಬರ್ತಾ ಇದ್ದಂಗೆ ನನ್ನ ಮಕ್ಕಳು ಚಪ್ಪಲ್ ಕಿತ್ತೋಗಿದೆ ರಸ್ತೆಯಲ್ಲಿ ಬರ್ತಾ ಅಂತ ತೋರಿಸಿದ್ರು.
ಬರ್ತಾ ಇದ್ದಂಗೆ ಅಜ್ಜಿದು ಮೊಮ್ಮಕ್ಕಳದು ಸ್ವಲ್ಪ ಕತೆ. ಇಷ್ಟು ದಪ್ಪ ಒಂದು ಹಿಂಗ್ ಹಿಡಿದ್ರೆ ಆಗೋದು, ಈಗ ಇಷ್ಟ ಆಗ್ಬಿಟ್ಟಿತ್ತಲ್ಲ ನನ್ ಕೂಡ್ಲು, ಜಡೆ ನೋಡಿದ್ರೆ ಇಷ್ಟ ಆಗ್ತಿದೆ. 5:30 ಆಗ್ತಾ ಇದ್ದಂಗೆ ನಮ್ಮ ಮನೆಯವರು ಕೆಲಸದಿಂದ ಮನೆಗೆ ಬಂದರು. ಬರ್ತಾ ಇದ್ದಂಗೆ ನನ್ನ ಮಗಳು, ಅಪ್ಪ ನನ್ನ ಚಪ್ಪಲ್ ಕಿತ್ತೋಗಿದೆ ಕೊಡ್ಸಪ್ಪ ಅಂತ. ಅದಕ್ಕೆ ಹೇಗೆ ಕಿತ್ತೋಯ್ತು ಅಂದಿದ್ದಕ್ಕೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಇದೀಗೆ ಪಟ್ಟಿ ಹಾಕೊರ್ಬಲ್ಲ, ಪಟ್ಟಿ ಹಾಕೊಡಿ ಒಳ್ಳೇದೇನಪ್ಪ. ಅಪ್ಪ ಅದ ಆವಾಗಿನ ಕಾಲದ ಮಕ್ಕಳು, ನಮ್ಮ ಕಾಲದವರು, ಅವರು ಈ ಕಾಲದವರು. ನಾವು ಅವಾಗ ಚಪ್ಪಲಿ ಹರಿದ್ರೆ ಪಿನ್ ಹಾಕೊಂಡು ಹೋಗ್ತಾ ಇದ್ವಿ. 50 ಕೊಡಿಸ್ತೀಯಾ? ಮಗ ಏನು ಏನ್ ಸೂ ಇಲ್ವಾ ಅಲ್ಲಿ? ಸೂ ಹೋಗು, ಹೋಗು, ಒಂದೇ ಅದು ಹೋಗು, ಹುಡ್ಕೋ ಹೋಗು, ಹೋಗು ಹುಡ್ಕೋಪ್ಪ ನೀನು. ಸರಿ ಆಯ್ತು, ಕೊಡ್ತೀನಿ ಹೋಗು. ಅಪ್ಪ ನಂದು ನಿಂದು ಈಗ ಏನು? ನನ್ ಯೂನಿಫಾರ್ಮ್ ಹೊಲಿಯಕ್ ಕೊಟ್ಟಿದ್ದಲ್ಲ. ನಿಮ್ಮ ಮಮ್ಮಿ ಹೊಲ್ಸ್ಕೊಟ್ಟಿಲ್ವಾ ನಿಮಗೆ? ಅಮ್ಮ ಕೋಟ್ ಹೊಲಿಯಕ್ ಬರಲ್ಲ, ಅದಕ್ಕೆ ಅವತ್ತಿನ ದಿವಸ ನಾನೇ ಜೊತೆ ಹೋಗ್ಬಿಟ್ಟು ಕೋಟ್ ಹೊಲ್ಸಕ್ಕಂತ ಕೊಟ್ಟು ಬಂದಿದ್ದೆ. ನಿಮ್ಮಮ್ಮ ಕೋಟ್ ಹೊಲಿಯಕ್ ಬರಲ್ಲ? ಅದೇ ತರ ಜೋಬ್ ಬೇಕು ಅದಕ್ಕೆ. ಈ ತರ ಜಾಬ್ ಬೇಕು ಅದಕ್ಕೆ? ನಿಮ್ಮಮ್ಮ ಗೊತ್ತಾ ಏನು ಬರುತ್ತೆ? ಚೂಡಿದಾರ್ ಮತ್ತೆ ಪ್ಯಾಂಟ್. ಹೌದಾ? ನಿಮ್ಮಮ್ಮ ಹೊಲ್ದಿಲ್ವಾ? ಹೊಸ ಕೊಟ್ಟಿದ್ಯಾ? ಎಷ್ಟು ದುಡ್ಡು? 400. ನಿಮ್ಮಮ್ಮಗೆ 400 ರೂಪಾಯಿ ದುಡ್ಡು ಕೊಡು ನಮಗೆ. ನೀನೇ ಅಮ್ಮಂಗೆ ದುಡ್ಡು ಕೊಡ್ಬೇಕು. ಅವ್ರು ಹೊಲಿಬೇಕು ಅಂದ್ರೆ ಹೊಲ್ದಿದವನು ನೀನು ಅಲ್ಲಿ ಹೋಗಿ ಕೊಟ್ಟು ಬಂದಿದ್ಯಾ? ಹೊಲಿಯಕ್ ಬರಲ್ಲ ನಿಮ್ಮಮ್ಮಗೆ? ಇದು ಆಗತ್ತಾ ನಿಮ್ಮಮ್ಮಗೆ ಕೈಲೇ? ಚೂಡಿದಾರ್ ಮತ್ತೆ ಪ್ಯಾಂಟ್ ಹೊಲ್ಕಟ್ಟಿಲ್ಲ ಅಲ್ಲಿ. ಬುಧವಾರ ಪೇಮೆಂಟ್ ಆಗಿರುತ್ತಲ್ವ, ಹಾಗಾಗಿ ಯಾರಿಗೆ ಏನು ಬೇಕು ಏನು ಬೇಡ ಅಂತ ಎಲ್ಲ ಲಿಸ್ಟು ಹೇಳಿ ಆಮೇಲೆ ಎಲ್ಲರೂ ಅಜ್ಜಿ ಮೊಮ್ಮಕ್ಕಳು ಮೊಬೈಲ್ ನೋಡೋಕೆ ಕೂತ್ಕೊಂಡ್ರು. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಕತ್ಲೆ ಆಗೋಕ್ಕೆ ಮುಂಚೆನೇ ಸಂತೆಗೆ ಹೋಗೋಣ ಅಂಥೇಳಿ ಮನೆಯಲ್ಲಿ ಏನಿದೆ ಏನಿಲ್ಲ ಅಂತೆಲ್ಲ ನೋಡಿಕೊಂಡ್ರು. ಆಮೇಲೆ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಆಸೆ ಇರುತ್ತಲ್ವ, ಹಾಗಾಗಿ ಅವ್ರು ಏನು ತಿಂತಾರೆ ಅಂತ ಕೇಳಿದರು. ಅಷ್ಟೇ ಹೇಳಿದ್ರೆ ಕೊಡ್ಸಲ್ಲ ಇಲ್ಲ ಆಮೇಲೆ. ಮಟನ್ ನೀನ್ ತರಲ್ಲ, ಚಿಕನ್ ತರಲ್ಲ? ಮನ್ಸ ನಿಮಗೆ ಹೇಳಿಲ್ವ ನಾನು ತರ್ತೀನಿ ತಡೆ. ಮಳೆ ಬರ್ತಲ್ವ ನಿಮ್ ಬರೆಗೆ? ಬೇಡ ಮಗ, ಮುಂದಿನ ವಾರ ಹೋಗೋಣ ಆಯ್ತಾ? ಮಳೆ ಬರ್ತೈತೆ. ಅಲ್ಲಿ ಹೋಗಿ ಏನ್ ಮಾಡ್ತೀಯ? ನೋಡ್ತೀಯಾ? ಏನ್ ನೋಡ್ತೀಯ? ಸಂತೆ? ಅಲ್ಲಿ ಮಳೆ ಬರ್ತೈತೆ ಆಯ್ತಾ? ನೆಂದು ಹೋಗ್ತೀಯ ನೀನು? ನೋಡ ಮಳೆ ಬರ್ತಲ್ಲ, ನೆಂದು ಹೋಗ್ತೀಯ, ಜೋಳ ಆಗತ್ತಾಯ್ತಾ? ನಾನ್ ಪಟ್ಟಣ ಸೇಬ್ ತರ್ತೀನಿ, ಸೇಬು ಆಪಲ್ ಕಟ್ಟಿನ ಆಪಲ್ ಆಯ್ತಾ? ಸರಿ ಆಯ್ತು. ಮಮ್ಮಿ ಮೊಬೈಲು ಅದ್ರಲ್ಲಿ ಗೊಂಬೆ ನೋಡು ಆಯ್ತಾ? ಕೊರತ್ತೆ ಕೊಡ್ತಾಯ್, ನಾ ಏನು ಹೋಗ್ತೀನಿ. ಮಳೆ ಬರ್ತಾ ಇದ್ರಿಂದ ನನ್ನ ಮಗನಿಗೆ ಸಮಾಧಾನ ಮಾಡಿ ಸಂತೆಗೆ ಹೋದರು. ನಮ್ಮಮ್ಮ ಟೀ ಮಾಡೋಷ್ಟೊತ್ತಿಗೆ ನಾನು ಕಸ ಎಲ್ಲ ಗುಡಿಸ್ಕೊಂಡೆ. ಅವರು ಟೀ ಎಲ್ಲ ಮುಗಿಸ್ಕೊಂಡ್ರು. ಅವ್ರು ಟೀ ಕುಡಿಯೋ ತನಕ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಸ್ವಲ್ಪ 1, 2 ಎಲ್ಲ ಹೇಳ್ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಸಂತೆಯಿಂದ ಬಂದರು. ಗಾಡಿ ಸೌಂಡ್ ಕೇಳಿದ ತಕ್ಷಣ ಎಲ್ಲ ಒಂದೇ ಓಟ, ಏನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಚಪ್ಪಲಿ ತಂದು ಕೊಟ್ಟರು ನಮ್ಮ ಮನೆಯವರು. ನನ್ನ ಮಗಂಗೆ ಚಪ್ಪಲಿ ತಂದಿಲ್ಲ, ದುಡ್ಡು ಸ್ವಲ್ಪ ಶಾರ್ಟೇಜ್ ಆಯಿತು ಅಂತ ಹೇಳಿದ್ದಕ್ಕೆ ಅವನು ತುಂಬ ಸಿಟ್ಟು ಮಾಡಿಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಿನಗೆ ಅಂತ ಸೇಬ್ ತೊಗೊಬಂದಿದ್ದೀನಿ ತಗೋ ಅಂದರು. ಸಿಟ್ಟು ಮಾಡ್ಕೊಂಡು ತೊಗೊಂಡಲ್ಲಿ ಸ್ವಲ್ಪ ಹೊತ್ತು ಅಳ್ತಾ ಇದ್ದ. ಮುಂದಿನ ವಾರ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ಜಾಣ ಹುಡುಗ ಸೇಬ್ ಕಟ್ ಮಾಡಿಕೊಟ್ಮೇಲೆ ತಿನ್ಕೊಂಡ. ಅದಾದಮೇಲೆ ಮಕ್ಕಳು ಕೂಡ ಎಲ್ಲ ಮೇಲೆ ಹೋಗಿ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಮ್ವರ್ಕು ಅವ್ರದ್ದು ಏನೇನು ಇದೆ ಓದೋದು ಬರೆಯೋದು ಎಲ್ಲ ಮಾಡಿಕೊಂಡ್ರು.
ನಮ್ಮ ಮನೆಯವ್ರು ಸಂತೆಯಿಂದ ತಂದಿದ್ದ ಐಟಮ್ಗಳನ್ನೆಲ್ಲ ಕ್ಲೀನಾಗಿ ನಾನು ಜೋಡಿಸಿಟ್ಕೊಂಡೆ. ಎಲ್ಲ ಮಿಕ್ಸ್ ತರಕಾರಿಗಳನ್ನ ಬೇರೆ ಬೇರೆ ಮಾಡಿಡೋದೆ ಒಂದು ದೊಡ್ಡ ತಲೆ ಬಿಸಿ. ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ನಮ್ಮ ಮನೆಯವರು ನನ್ನ ಮಗಳದು ಯೂನಿಫಾರ್ಮ್ ಬಟ್ಟೆ ತರಕ್ಕೆ ಹೋದ್ರು. ಆದರೆ ಒಬ್ಬಳ್ದು ಮಾತ್ರ ಶರ್ಟು ಕೊಟ್ಟರು, ಇನ್ನೊಬ್ಬಳ್ದು ಬೇರೆ ಕಡೆ ಕೋಟ್ ಹೊಲಿಯೋಕ್ಕೆ ಕೊಟ್ಟಿದ್ವಿ. ಆ ಅಂಗಡಿ ಕ್ಲೋಸ್ ಆಗಿದೆ, ನಾಳೆ ಬೆಳಗ್ಗೆ ತಂದು ಕೊಡ್ತೀನಿ ಅಂತ ಹೇಳಿದರು. ಮತ್ತು ಸಂತೆಯಿಂದ ನಮ್ಮ ಮನೆಯವರು ಚಿಕನ್ ತಂದಿದ್ರು ಬಿರಿಯಾನಿ ಮಾಡೋಕ್ಕೆ ಅಂತ. ಅಮ್ಮ ಬಿಸಿ ಬಿಸಿ ಬಿರಿಯಾನಿ ಮಾಡಿದರು, ನಾವೆಲ್ಲ ತಿಂದ್ವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.